ಮೋದಿಯನ್ನ ಕಾಡುತ್ತಿದೆಯಾ ಎಪ್ಸ್ಟೀನ್ ಫೈಲ್ಸ್? ಭಾರತವನ್ನ ನರಕ ಕೂಪ ಅಂದ್ರೂ ತೆಪ್ಪಗಿರುವ ಮೋದಿ. ಭಾರತದ ವಿದೇಶಾಂಗ ನೀತಿ ಬಾಯಿ ಮುಚ್ಚಿ ಕೂತಿರೋದಕ್ಕಿಂತ ಹೆಚ್ಚಾಗಿ ದೇಶದ ಗೌರವ ಎತ್ತಿ ಹಿಡಿಯೋದ್ರ ಕಡೆಗೆ ಗಮನ ಹರಿಸಲಿ. ನಮಸ್ಕಾರ, ಈ ದಿನಕ್ಕೆ ಸ್ವಾಗತ. ನಾನು ಜಿಎಂ ಪವಿತ್ರ. ಭಾರತ ಮತ್ತು ಅಮೆರಿಕ ಸಂಬಂಧ ಇತ್ತೀಚಿನ ವರ್ಷಗಳಲ್ಲಿ ಬಹಳನೇ ಚರ್ಚೆಯಲ್ಲಿದೆ. ಅದರಲ್ಲೂ ವಿಶೇಷವಾಗಿ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಡೊನಾಲ್ಡ್ ಟ್ರಂಪ್ ನಡುವಿನ ಗೆಳೆತನ ಜಗತ್ತಿನಾದ್ಯಂತ ಸುದ್ದಿಯಾಗಿತ್ತು. ಹೌಡಿ ಮೋದಿ, ನಮಸ್ತೆ ಟ್ರಂಪ್ ಎಂಬ ಕಾರ್ಯಕ್ರಮಗಳನ್ನು ನಡೆಸಿದ್ರು. ಆದರೆ ಇತ್ತೀಚಿನ ವಿದ್ಯಮಾನಗಳನ್ನು ನೋಡಿದ್ರೆ ಈ ಗೆಳೆತನ ಕೇವಲ ಒಂದು ಬದಿಯಲ್ಲಿ ಇದ್ದಿದ್ದು ಮಾತ್ರನಾ, ಅಥವಾ ಭಾರತದ ಸ್ವಾಭಿಮಾನವನ್ನು ಅಮೆರಿಕಾದ ಅಡಿಗಿಡಲಾಗಿದೆಯಾ ಅನ್ನೋ ಪ್ರಶ್ನೆಗಳು ಮೂಡೋದು ಸಹಜ. ಇತ್ತೀಚೆಗೆ ಡೊನಾಲ್ಡ್ ಟ್ರಂಪ್ ಭಾರತವನ್ನ ನರಕಕೂಪ ಅಂತ ವಿಮರ್ಶಿಸಿದ್ರು. ಈ ವಿವಾದಕ್ಕೆ ಕಾರಣವಾದದ್ದು ಟ್ರಂಪ್ ಅವರು ಸಾಮಾಜಿಕ ಜಾಲತಾಣದಲ್ಲಿ ಮರುಹಂಚಿಕೊಂಡಿರುವಂತಹ ಅಮೆರಿಕದ ಪ್ರಮುಖ ಸಂಪ್ರದಾಯವಾದಿ ಲೇಖಕ ಮತ್ತು ರೇಡಿಯೋ ನಿರೂಪಕ ಮೈಕಲ್ ಸ್ಯಾವೇಜ್ ಅವರ ಪಾಡ್ಕಾಸ್ಟ್ ಅನ್ನ. ಅದರಲ್ಲಿ ಭಾರತ ಸೇರಿದಂತೆ ಕೆಲವು ದೇಶಗಳನ್ನ ಅವಮಾನಕಾರಿ ರೀತಿಯಲ್ಲಿ ಉಲ್ಲೇಖಿಸಲಾಗಿತ್ತು. ಜೊತೆಗೆ ವಲಸೆ ಮತ್ತು ಜನ್ಮಸಿದ್ಧ ಪೌರತ್ವದ ನೀತಿಯ ಕುರಿತು ತೀವ್ರ ಟೀಕೆಗಳನ್ನು ಮಾಡಲಾಗಿತ್ತು. ಅಷ್ಟೇ ಅಲ್ಲ, ಅಮೆರಿಕನ್ನರ ಉದ್ಯೋಗಗಳನ್ನ ಭಾರತೀಯರು ಮತ್ತು ಚೀನಿಯರು ಕಬಳಿಸ್ತಿದ್ದಾರೆ. ಐಟಿ ಕ್ಷೇತ್ರದಲ್ಲಿ ಕೆಲಸ ಮಾಡೋ ಭಾರತೀಯ ಮತ್ತು ಚೀನಿ ತಜ್ಞರನ್ನ ಗ್ಯಾಂಗ್ಸ್ಟರ್ಸ್ ವಿತ್ ಲ್ಯಾಪ್ಟಾಪ್ಸ್ ಅಂತ ಕರೆಯೋ ಮೂಲಕ ಇವರು ಅಮೆರಿಕದ ತಂತ್ರಜ್ಞಾನ ವ್ಯವಸ್ಥೆಯನ್ನ ಲೂಟಿ ಮಾಡ್ತಿದ್ದಾರೆ ಅಂತ ಟ್ರಂಪ್ ದೂರಿದ್ರು. ಸ್ವಾತಂತ್ರ್ಯ ಹೋರಾಟ ಒಂದು ಕಥೆಯಲ್ಲ, ಮರೆಮಾಚಿದ ಹೋರಾಟಗಳ ಅನಾವರಣ. ಭಾರತದ ಸ್ವಾತಂತ್ರ್ಯ, ಕರ್ನಾಟಕದ ಏಕೀಕರಣ ಒಂದೇ ಹೋರಾಟದ ಎರಡು ಮುಖಗಳು. ಜೈ ಹಿಂದ್, ಜಯ ಕರ್ನಾಟಕ ವಿಶೇಷಾಂಕ ಈಗಲೇ ಓದಿ ಹಂಚಿಕೊಳ್ಳಿ. ಭಾರತ ಮತ್ತು ಚೀನಾದಂತಹ ದೇಶಗಳಿಂದ ಜನ ಪ್ರವಾಸಿ ವೀಸಾದಲ್ಲಿ ಅಮೆರಿಕಾಗೆ ಬಂದು ಇಲ್ಲಿ ಮಗುವಿಗೆ ಜನ್ಮ ನೀಡಿ ಮಗುವಿಗೆ ಜನ್ಮ ಸಿದ್ಧವಾಗಿ ಸಿಗುವಂತಹ ಅಮೆರಿಕದ ಪೌರತ್ವವನ್ನು ಪಡೆದಿದ್ದಾರೆ. ಇದು ಅಮೆರಿಕದ ವ್ಯವಸ್ಥೆಯನ್ನ ಹಾಳು ಮಾಡ್ತಾ ಇದೆ ಅಂತ ಅವರು ಟೀಕಿಸಿದ್ರು. ಒಂದು ದೇಶದ ಬಗ್ಗೆ, ಅದರಲ್ಲೂ ವಿಶೇಷವಾಗಿ ವಿಶ್ವದ ದೊಡ್ಡ ಪ್ರಜಾಪ್ರಭುತ್ವದ ಬಗ್ಗೆ ಈ ರೀತಿಯ ಪದಗಳನ್ನು ಬಳಸೋದು ಕೇವಲ ರಾಜಕೀಯ ಟೀಕೆ ಮಾತ್ರ ಅಲ್ಲ, ಅದು ಆ ದೇಶದ ಗೌರವಕ್ಕೂ ಜನರ ಆತ್ಮ ಗೌರವಕ್ಕೂ ಧಕ್ಕೆನೆ ಸರಿ. ಇನ್ನು ಟ್ರಂಪ್ ಹೇಳಿಕೆಗೆ ಪ್ರತಿಕ್ರಿಯಿಸಿದಂಥ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್, ಈ ಕುರಿತು ಕೆಲ ವರದಿಗಳನ್ನು ನಾನು ಗಮನಿಸಿದ್ದೇನೆ, ಈ ವಿಷಯಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ನೀಡೋದಿಲ್ಲ ಅಂತಷ್ಟೇ ಹೇಳಿದ್ದಾರೆ. ಒಬ್ಬ ದೇಶದ ನಾಯಕ ತನ್ನ ದೇಶವನ್ನ ವಿಶ್ವಗುರು ಅಂತ ಕರೆದುಕೊಳ್ತಾ ಇರುವಾಗ ಇನ್ನೊಂದು ದೇಶದ ನಾಯಕ, ಯಾವುದೋ ನಾಯಕ ಅದೇ ದೇಶವನ್ನ ಹೀಯಾಳಿಸ್ತಾ ಇದ್ರೆ ಅದಕ್ಕೆ ತಕ್ಕ ಉತ್ತರ ಕೊಡಬೇಕಾದದ್ದು ರಾಜತಾಂತ್ರಿಕ ಧರ್ಮ ಅಲ್ವಾ? ಆದರೆ ಇಲ್ಲಿ ಪ್ರಧಾನಿ ಮೋದಿಯವರಾಗಲಿ ಅಥವಾ ಅವರ ಸಂಪುಟದ ಪ್ರಭಾವಿ ಮಂತ್ರಿಗಳಾಗಲಿ ಟ್ರಂಪ್ ಹೇಳಿಕೆನ ಖಂಡಿಸೋ ಧೈರ್ಯವನ್ನು ಮಾಡ್ತಾ ಇಲ್ಲ. ಅಬ್ಕಿ ಬಾರ್ ಟ್ರಂಪ್ ಸರ್ಕಾರ್ ಅಂತ ಅಮೆರಿಕದ ಮಣ್ಣಲ್ಲೇ ಘೋಷಣೆ ಕೂಗಿದ್ದಂಥ ಮೋದಿಯವರು ಈಗ ಟ್ರಂಪ್ ಭಾರತ ಗೌರವಕ್ಕೆ ಧಕ್ಕೆ ತಂದಾಗ ಯಾಕೆ ಮೌನವಾಗಿದ್ದಾರೆ? ಇದೊಂದೇ ವಿಚಾರ ಅಂತ ಅಲ್ಲ, ಟ್ರಂಪ್ ಪದೇ ಪದೇ ಭಾರತವನ್ನ ಟ್ಯಾರಿಫ್ ಕಿಂಗ್ ಅಂದರೆ ಸುಂಕದ ರಾಜ ಅಂತ ಕರೀತಾ ಬಂದಿದ್ದಾರೆ. ಭಾರತ ಅಮೆರಿಕದ ವಸ್ತುಗಳ ಮೇಲೆ ಹೆಚ್ಚಿನ ತೆರಿಗೆ ಆಗ್ತಾ ಇದೆ ಅಂತ ಆರೋಪಿಸಿ ಅದಕ್ಕೆ ಪ್ರತಿಫಲವಾಗಿ ಭಾರತದ ರಫ್ತುಗಳ ಮೇಲೆ ಟ್ರಂಪ್ ಸರ್ಕಾರ ಭಾರೀ ಸುಂಕವನ್ನು ಹೇರಿತು. ಇದರಿಂದ ಭಾರತದ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳಿಗೆ ದೊಡ್ಡ ಹೊಡೆತ ಬಿದ್ದಿತು. ಈ ಮೂಲಕ ಟ್ರಂಪ್ ಭಾರತದ ಬೆನ್ನಿಗೆ ಚೂರಿ ಹಾಕಿದ್ರ ಅನ್ನೋ ಸಂಶಯವೂ ಭಾರತೀಯರಲ್ಲಿ ಮೂಡಿತು. ಇಷ್ಟೆಲ್ಲ ಆದರೂ ಭಾರತ ಸರ್ಕಾರ ವ್ಯಾಪಾರ ಸಂಬಂಧ ಅನ್ನೋ ನೆಪವೊಡ್ಡಿ ಸುಮ್ಮನಾಯಿತು. ಅಪ್ಪಿ ಮುದ್ದಾಡುವ ಫೋಟೋಗಳು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆದವು. ಆದರೆ ಭಾರತದ ಆರ್ಥಿಕ ಹಿತಾಸಕ್ತಿಯನ್ನು ಕಾಪಾಡುವಲ್ಲಿ ಮೋದಿ ಸರ್ಕಾರ ಗಟ್ಟಿಯಾದ ನಿಲುವನ್ನು ತಳೆಯಲೇ ಇಲ್ಲ. ಅಷ್ಟೇ ಯಾಕೆ, ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧದ ವಾತಾವರಣ ನಿರ್ಮಾಣ ಆದಾಗ, ಅಂದರೆ ಈ ಪೆಹಲ್ಗಾಮ್ ದಾಳಿ ನಂತರ ಭಾರತ ಪಾಕಿಸ್ತಾನ ಮೇಲೆ ಆಪರೇಷನ್ ಸಿಂಧೂರ್ ಹೆಸರಲ್ಲಿ ದಾಳಿ ಮಾಡ್ತಾ ಅಲ್ವಾ? ಟ್ರಂಪ್ ಹಲವು ಬಾರಿ ನಾನೇ ಮಧ್ಯಪ್ರವೇಶಿಸಿ ಯುದ್ಧವನ್ನು ನಿಲ್ಲಿಸಿದೆ ಅನ್ನೋ ಹೇಳಿಕೆಯನ್ನು ಕೊಟ್ಟುಬಿಟ್ರು. ಟ್ರಂಪ್ ತನ್ನನ್ನು ಮಧ್ಯಸ್ಥನಂತೆ ಪ್ರದರ್ಶಿಸಿಕೊಂಡಿದ್ರು. ಭಾರತದ ಸೈನಿಕರ ಶೌರ್ಯ ಮತ್ತು ಭಾರತದ ಸ್ವತಂತ್ರ ನಿರ್ಧಾರದಿಂದ ಪಾಕಿಸ್ತಾನಕ್ಕೆ ಬುದ್ಧಿ ಕಲಿಸಲಾಯಿತು ಅನ್ನೋದು ಭಾರತೀಯರ ನಂಬಿಕೆ ಆಗಿತ್ತು. ಆದರೆ ಟ್ರಂಪ್ ಈ ಕ್ರೆಡಿಟನ್ನು ತಾವೇ ತೆಗೆದುಕೊಳ್ಳುವಾಗ ಮೋದಿ ಸರ್ಕಾರ ಅಥವಾ ಅವರ ಭಕ್ತಗಣ ಇದನ್ನು ಕಟುವಾಗಿ ವಿರೋಧಿಸಿಲ್ಲ. ಪಾಕಿಸ್ತಾನದ ವಿಷಯದಲ್ಲಿ ಭಾರತಕ್ಕೆ ಬೇರೆಯವರ ಹಸ್ತಕ್ಷೇಪ ಇಷ್ಟ ಇಲ್ಲ ಅನ್ನೋದು ಹಳೆ ನೀತಿ. ಆದರೆ ಟ್ರಂಪ್ ವಿಷಯದಲ್ಲಿ ಈ ನೀತಿಯನ್ನು ಗಾಳಿಗೆ ತೂರಲಾಗಿದೆಯಾ? ಭಾರತದಲ್ಲಿ ಮೋದಿ ಬೆಂಬಲಿಗರು ಟ್ರಂಪ್ ಗೆಲ್ಲಬೇಕು ಅಂತ ಹರಕೆ ಹೊತ್ತಿದ್ದು, ಹೋಮಗಳನ್ನು ಮಾಡಿದ್ದು ಜಗತ್ತಿಗೆ ಗೊತ್ತಿದೆ. ಒಬ್ಬ ವಿದೇಶಿ ನಾಯಕನಿಗಾಗಿ ಭಾರತದ ನಾಗರಿಕರು ಇಷ್ಟೊಂದು ಭಕ್ತಿ ತೋರಿಸಿದ್ದು ಮಾತ್ರ ಆಶ್ಚರ್ಯಕರ. ಆದರೆ ಅದೇ ಟ್ರಂಪ್ ಈಗ ಅಧಿಕಾರಕ್ಕೆ ಬಂದ ಮೇಲೆ H-1B ವೀಸಾ ನಿಯಮಗಳನ್ನು ಕಠಿಣಗೊಳಿಸಿ ಸಾವಿರಾರು ಭಾರತೀಯರ ಉದ್ಯೋಗಿಗಳ ಕನಸನ್ನು ನುಚ್ಚು ನೂರು ಮಾಡಿಬಿಟ್ರು. ಅಮೆರಿಕದ ಹಿತಾಸಕ್ತಿನೇ ಮುಖ್ಯ ಅಂತ ಟ್ರಂಪ್ ಅಮೆರಿಕಾ ಫಸ್ಟ್ ಅಂತ ಹೇಳುವಾಗ ನಮ್ಮ ನಾಯಕರು ಭಾರತ್ ಫಸ್ಟ್ ಅಂತ ಹೇಳೋಕೆ ಯಾಕೆ ಹಿಂಜರಿತಾರೆ?
ಗೆಳೆತನದ ಹೆಸರಲ್ಲಿ ಭಾರತದ ಗೌರವವನ್ನ ಅಡ ಇಡೋದು ಎಷ್ಟು ಸರಿ? ವಿಶ್ವಗುರು ಭಾರತ ಅಂತ ಘೋಷಿಸುವಂತ ಸರ್ಕಾರ ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ತನ್ನ ಹಕ್ಕುಗಳನ್ನು ಕಾಪಾಡಿಕೊಳ್ಳೋಕೆ ವಿಫಲವಾಗ್ತಾ ಇದೆ ಅನ್ನೋ ಟೀಕೆಗಳು ಕೇಳಿಬರ್ತಾ ಇದೆ. ಕೋಟಿಗಟ್ಟಲೆ ಹಣ ಖರ್ಚು ಮಾಡಿ ಅಮೆರಿಕ ಮತ್ತು ಅಹಮದಾಬಾದ್ನಲ್ಲಿ ಕಾರ್ಯಕ್ರಮಗಳನ್ನು ಆಯೋಜಿಸಲಾಯಿತು. ಲಕ್ಷಾಂತರ ಜನ ಸೇರಿ ಜೈಕಾರ ಹಾಕಿದ್ರು. ಆದರೆ ರಾಜತಾಂತ್ರಿಕವಾಗಿ ಭಾರತಕ್ಕೆ ಏನು ಸಿಕ್ಕಿದೆ? ಕಾಶ್ಮೀರ ವಿಷಯದಲ್ಲಿ ಟ್ರಂಪ್ ನೀಡಿದ ವಿವಾದಾತ್ಮಕ ಹೇಳಿಕೆಗಳು ಪರಿಸರ ಒಪ್ಪಂದದಿಂದ ಹಿಂದೆ ಸರಿದು ಭಾರತದ ಮೇಲೆ ಗೂಬೆ ಕೂರಿಸಿತು. ಭಾರತದ ರಫ್ತುಗಳ ಮೇಲೆ ನಿರ್ಬಂಧ ಹೇರಿತು. ಇವಿಷ್ಟು ಟ್ರಂಪ್ ಭಾರತಕ್ಕೆ ನೀಡಿದಂಥ ಉಡುಗೊರೆಗಳು. ಇಷ್ಟೆಲ್ಲ ಅವಮಾನಕ್ಕೊಳಗಾದರೂ ಮೋದಿ ಮತ್ತು ಅವರ ಗ್ಯಾಂಗ್ ಟ್ರಂಪ್ ವಿರುದ್ಧ ಒಂದೇ ಒಂದು ಪ್ರಶ್ನೆಯನ್ನು ಮಾಡದೇ ಇರೋದು ಅವರ ರಾಷ್ಟ್ರಭಕ್ತಿಯ ಬಗ್ಗೆನೇ ಪ್ರಶ್ನೆಗಳನ್ನು ಎತ್ತುತ್ತಾ ಇದೆ. ಇಲ್ಲಿ ಇನ್ನೊಂದು ಮುಖ್ಯ ಪ್ರಶ್ನೆ ಅಂತಂದರೆ, ಮೋದಿ ಮತ್ತು ಅವರ ಗ್ಯಾಂಗ್ ಟ್ರಂಪ್ ವಿರುದ್ಧ ಮಾತಾಡೋಕೆ ಹಿಂಜರಿತಾ ಇರೋದು ಯಾಕೆ? ಟ್ರಂಪ್ ಅವರ ಈ ಹಿಂದಿನ ಹೇಳಿಕೆಗಳ ಮರ್ಮವನ್ನು ಕೆದಕಿದಾಗ ಹಲವು ಅನುಮಾನಗಳು ಹುಟ್ಕೊಳ್ಳುತ್ತೆ. ನಾನು ನರೇಂದ್ರ ಮೋದಿಯವರ ರಾಜಕೀಯ ಜೀವನವನ್ನು ಅಂತ್ಯಗೊಳಿಸೋಕೆ ಬಯಸೋದಿಲ್ಲ ಅಂತ ಟ್ರಂಪ್ ಹೇಳಿದ್ರ ಹಿಂದೆ ಗುಪ್ತ ಬೆದರಿಕೆನೋ ಅಥವಾ ಬ್ಲ್ಯಾಕ್ ಮೇಲ್ ತಂತ್ರನೋ ಅಡಗಿದೆಯಾ ಅನ್ನೋ ಪ್ರಶ್ನೆ ಇಂದು ಬಲವಾಗಿ ಕೇಳಿಬರ್ತಾ ಇದೆ. ಯಾಕೆಂತಂದರೆ ಟ್ರಂಪ್ ಭಾರತವನ್ನು ಪದೇ ಪದೇ ಅವಮಾನಿಸಿದ್ರು ಮೋದಿ ಸರ್ಕಾರ ಮೌನವಾಗಿರೋದು ಸಾಮಾನ್ಯ ರಾಜತಾಂತ್ರಿಕ ನಡೆ ಅಲ್ವೇ ಅಲ್ಲ. ಇದ್ರ ಜೊತೆಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಂಚಲನ ಮೂಡಿಸಿದ ಎಪ್ಸ್ಟೀನ್ ಫೈಲ್ಸ್ನಲ್ಲಿ ಮೋದಿಯವರ ಹೆಸರಿದೆ ಅನ್ನೋ ಗಂಭೀರ ಆರೋಪಗಳು ಕೇಳಿಬಂದಿದೆ. ಹಾಗಾಗಿ ಈ ಕರಾಳ ಕಡತಗಳಲ್ಲಿರುವಂಥ ಮಾಹಿತಿಗಳನ್ನು ಇಟ್ಕೊಂಡು ಟ್ರಂಪ್ ಭಾರತದ ಪ್ರಧಾನಿಯನ್ನು ನಿಯಂತ್ರಿಸ್ತಿದ್ದಾರಾ? ಮೋದಿಯವರ ನಿಗೂಢ ಮೌನಕ್ಕೆ ಟ್ರಂಪ್ ಬಳಿ ಇರಬಹುದಾದ ಯಾವುದಾದ್ರೂ ರಹಸ್ಯ ದಾಖಲೆಗಳ ಭಯವೇ ಕಾರಣನಾ? ವೈಯಕ್ತಿಕ ಇಮೇಜ್ ಉಳಿಸ್ಕೊಳ್ಳುವಂಥ ಆತುರದಲ್ಲಿ ದೇಶದ ಸ್ವಾಭಿಮಾನವನ್ನು ಬಲಿ ಕೊಡಲಾಗ್ತಾ ಇದೆಯಾ ಅನ್ನೋ ಅನುಮಾನ ಈಗ ಭಾರತೀಯರಲ್ಲಿ ಕಾಡತೊಡಗಿದೆ. ದೇಶದ ನಾಯಕರಿಗೆ ದೇಶದ ಗೌರವಕ್ಕಿಂತ ವೈಯಕ್ತಿಕ ಗೆಳೆತನ ಹೆಚ್ಚು ಅಂತ ಕರೆಯೋದು ಸೂಕ್ತನಾ ಅಥವಾ ಭಯ ಅಂತ ಹೇಳೋದು ಸೂಕ್ತನಾ ಗೊತ್ತಿಲ್ಲ. ಆದರೆ ಆ ಗೆಳೆತನನೋ ಅಥವಾ ಭಯನೋ ಅತಿಯಾದಾಗಲೇ ಇಂಥ ಪರಿಸ್ಥಿತಿ ನಿರ್ಮಾಣ ಆಗೋದು. ವಿಶ್ವಗುರು ಅಂತ ಜಗತ್ತಿಗೆ ಸಾರೋ ಮೊದಲು ನಮ್ಮನ್ನು ಹೀಯಾಳಿಸುವವರಿಗೆ ನಮ್ಮ ದೇಶದ ಬಗ್ಗೆ ಹೀಗೆ ಮಾತಾಡಬೇಡಿ ಅಂತ ಹೇಳೋ ಎದೆಗಾರಿಕೆ ಬೇಕಲ್ವಾ? ಟ್ರಂಪ್ ಭಾರತವನ್ನು ಅವಮಾನಿಸಿದಾಗ ಗಪ್ಚುಪ್ಪಾಗಿ ಕೂತಿರುವಂಥ ಮೋದಿ ಸರ್ಕಾರ ಭಾರತೀಯರ ಆತ್ಮ ಗೌರವವನ್ನು ಎಲ್ಲಿ ಅಡ ಇಟ್ಟಿದೆ ಅನ್ನೋದು ಸಾಮಾನ್ಯ ಜನರ ಪ್ರಶ್ನೆ. ಅಮೆರಿಕಾದ ಅಧ್ಯಕ್ಷರು ಯಾರೇ ಆಗಿರಲಿ ಅವರು ತಮ್ಮ ದೇಶದ ಹಿತವನ್ನೇ ನೋಡ್ತಾರಲ್ವಾ? ಆದರೆ ನಮ್ಮವ್ರು ಮಾತ್ರ ಗೆಳೆಯ ಬಂದ ಅಂತ ಸಂಭ್ರಮಿಸೋದ್ರಲ್ಲೇ ಮಗ್ನರಾಗಿರ್ತಾರೆ. ಇನ್ನಾದರೂ ಭಾರತದ ವಿದೇಶಾಂಗ ನೀತಿ ಬಾಯಿ ಮುಚ್ಚಿ ಕೂರೋದಕ್ಕಿಂತ ಹೆಚ್ಚಾಗಿ ದೇಶದ ಗೌರವವನ್ನು ಎತ್ತಿ ಹಿಡಿಯೋದ್ರ ಕಡೆ ಗಮನ ಹರಿಸಲಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು EDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.